ಬೆಳಿಗ್ಗೆ ಕಣ್ಣು ಬಿಡುವ ಮುನ್ನವೇ ಕೈಗೆ ಸ್ಮಾರ್ಟ್ಫೋನ್ ಬಂದ್ಬಿಡುತ್ತಲ್ವಾ? ನೂರಾರು ನೋಟಿಫಿಕೇಷನ್ಗಳು, ಆಫೀಸಿನ ಇಮೇಲ್ಗಳು, ವಾಟ್ಸಾಪ್ ಮೆಸೇಜ್ಗಳು. ಹ್ಮ್ ಹಾಸಿಗೆಯಿಂದ ಏಳುವಾಗಲೇ ಒಂಥರ ಏನನ್ನೋ ಕಳ್ಕೊಂಡಿದ್ದೇವೆ ಅಥವಾ ಯಾವುದೋ ಡೆಡ್ಲೈನ್ ಮಿಸ್ ಮಾಡ್ತಿದ್ದೀವಿ ಅನ್ನೋ ಒಂದು ವಿಪರೀತ ಆತಂಕ ಶುರುವಾಗ್ಬಿಡುತ್ತೆ. ಹೌದು. ದಿನವಿಡೀ ಕತ್ತೇಕರ ಕೆಲ್ಸ ಮಾಡಿದ್ರೂ ರಾತ್ರಿ ಮಲಗುವಾಗ ಇವತ್ತು ನಾನು ಹೇಳ್ಕೊಳ್ಳುವಂಥದ್ದು ಏನೂ ಸಾಧಿಸಿಲ್ಲ ಅನ್ನೋ ಒಂದ್ ರೀತಿಯ ಖಾಲಿಪನ ಕಾಡುತ್ತೆ. ಖಂಡಿತ. ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿರುವ ಬಹುತೇಕರ ದಿನಚರ್ಯನೇ ಇದು. ಈ ಬರ್ನ್ಔಟು, ಡಿಜಿಟಲ್ ಯುಗದ ಏಕಾಗ್ರತೆಯ ಕೊರತೆ ಮತ್ತು ದಿನನಿತ್ಯದ ಸ್ಟ್ರೆಸ್ನಿಂದ ಹೊರಬರೋಕೆ ನಾವೆಲ್ಲ ಹೊಸ ಹೊಸ ಆ್ಯಪ್ಗಳನ್ನ, ಲೈಫ್ ಕೋಚ್ಗಳನ್ನ ಹುಡುಕುತ್ತಾನೆ ಇರ್ತೀವಿ. ನಿಜ. ಆದರೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಯಾವುದೇ ಹೊಸ ಟ್ರೆಂಡ್ ಬಗ್ಗೆ ಮಾತಾಡ್ತಿಲ್ಲ. ಬದಲಿಗೆ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಪಠ್ಯವಾದ ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯಗಳತ್ತ ಕನ್ನಡಿ ಹಿಡಿತಾ ಇದ್ದೀವಿ. ಕರೆಕ್ಟ್. ಅಂದ್ರೆ ಇದೇನೋ ಒಂದು ಧಾರ್ಮಿಕ ಪ್ರವಚನ ಅಂತ ಅಂದ್ಕೊಳ್ಬೇಡಿ. ನಮ್ಮ ಮುಂದಿರುವ ಮೂಲಗಳು ಈ ಪ್ರಾಚೀನ ಶ್ಲೋಕಗಳನ್ನ ಇಂದಿನ ಕಾರ್ಪೊರೇಟ್ ಪ್ರಪಂಚದ ಆ ಅಟೆನ್ಷನ್ ಎಕಾನಮಿಯ ಸಮಸ್ಯೆಗಳಿಗೆ ಎಷ್ಟು ಸ್ಪಷ್ಟವಾದ ಪ್ರಾಯೋಗಿಕ ಮೈಂಡ್ಫುಲ್ನೆಸ್ ಕೈಪಿಡಿಯಾಗಿ ಬಳಸ್ಬೋದು ಅನ್ನೋದನ್ನ ಬಿಡಿಸಿಡ್ತವೆ. ಹೌದು. ಈ ಮೂಲಗಳನ್ನ ಸ್ಟಡಿ ಮಾಡಿದಾಗ ಕಾಡುವ ಅತಿದೊಡ್ಡ ಆಶ್ಚರ್ಯ ಏನಂದ್ರೆ, ಇದು ಸಾವಿರಾರು ವರ್ಷಗಳ ಹಿಂದಿನ ಯುದ್ಧ ಭೂಮಿಯಲ್ಲಿ ಹುಟ್ಟಿದ ಪಠ್ಯವಾದರೂ ಅದು ಇಂದಿನ ನಮ್ಮ ಆಫೀಸ್ ಕ್ಯಾಬಿನ್ಗಳ, ಟ್ರಾಫಿಕ್ ಜಾಮ್ಗಳ ನಡುವಿನ ಮಾನಸಿಕ ಹೋರಾಟಕ್ಕೆ ಎಷ್ಟು ನಿಖರವಾಗಿ ಮ್ಯಾಚ್ ಆಗತ್ತೆ ಅನ್ನೋದು. ಅರೆ ವಾಹ್, ಹೌದಲ್ವಾ? ಹೌದು. ಈ ಪಠ್ಯಗಳು ಕೇವಲ ವೇದಾಂತವನ್ನು ಮಾತ್ರ ಹೇಳುವುದಿಲ್ಲ. ಬದಲಾಗಿ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಆಲೋಚನೆಗಳು ಹೇಗೆ ನಮ್ಮನ್ನೇ ಕಟ್ಟಿ ಹಾಕುತ್ತವೆ ಮತ್ತು ಆ ಲೂಪ್ನಿಂದ ಹೊರಬರುವ ಪ್ರಾಯೋಗಿಕ ಮೆಕ್ಯಾನಿಸಂ ಏನು ಅನ್ನೋದನ್ನ ಒಂದು ಅತ್ಯುತ್ತಮ ಮನೋವಿಜ್ಞಾನದ ಪುಸ್ತಕದಂತೆ ವಿವರಿಸುತ್ತವೆ. ಸರಿ, ಹಾಗಾದ್ರೆ ನಮ್ಮ ದೈನಂದಿನ ಜೀವನದ ಅತಿ ದೊಡ್ಡ ಒಗಟಿನಿಂದಲೇ ಶುರು ಮಾಡೋಣ. ಎಲ್ಲರೂ ಸದಾ ಒದ್ದಾಡುವುದು ಆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋಕೆ ಅಂತ. ಆಫೀಸ್ ಕೆಲಸವೇ ಬೇರೆ, ಪರ್ಸನಲ್ ಲೈಫ್ ಬೇರೆ, ಬೆಳಗ್ಗೆ 9ರಿಂದ 5 ಕೆಲಸ, ಆಮೇಲೆ ನೆಮ್ಮದಿಯ ಜೀವನ ಅಂತ ನಾವೆಲ್ಲ ಅಂದ್ಕೊಂಡಿದೀವಿ. ಆದ್ರೆ 5ನೇ ಅಧ್ಯಾಯದ ಮೂಲಗಳನ್ನ ನೋಡಿದಾಗ ಈ ಕಲ್ಪನೆಯನ್ನೇ ಸಂಪೂರ್ಣವಾಗಿ ಬೇರೆ ದೃಷ್ಟಿಕೋನದಿಂದ ನೋಡಲಾಗಿದೆ. ಕೆಲಸವನ್ನ ಕೇವಲ ಒಂದು ಅನಿವಾರ್ಯ ಹೊರೆಯಂತಾಗಲಿ, ಜೀವನವನ್ನು ಮಾತ್ರವೇ ನೆಮ್ಮದಿಯ ತಾಣ ಅಂತಾಗಲಿ ಇದು ವಿಭಜಿಸುವುದಿಲ್ಲ ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ಖಂಡಿತ. ಭಗವದ್ಗೀತೆಯ 5ನೇ ಅಧ್ಯಾಯವು ನಾವು ಹೇಳುವ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಎಂಬ ಮಿಥ್ಯೆಯನ್ನು ಮೀರಿ ವರ್ಕ್ ಲೈಫ್ ಇಂಟಿಗ್ರೇಷನ್ ಅಥವಾ ಏಕೀಕರಣದ ಬಗ್ಗೆ ಮಾತಾಡುತ್ತೆ. ಇಂಟಿಗ್ರೇಷನ್ ಅಂದ್ರೆ? ಮೂಲಗಳಲ್ಲಿ 5.3ನೇ ಶ್ಲೋಕದ ಉಲ್ಲೇಖವಿದೆ. ಅಲ್ಲಿ ಶಾಶ್ವತ ಸನ್ಯಾಸಿ ಎಂಬ ಪದ ಬರುತ್ತೆ. ಈ ಪದ ಕೇಳಿದ ತಕ್ಷಣ ನಮ್ಗೆಲ್ಲ ಕಾಡಿಗೆ ಹೋಗುವವರ ನೆನಪಾಗ್ಬೋದು. ಆದ್ರೆ ಆಧುನಿಕ ಅರ್ಥದಲ್ಲಿ ಇದರ ವಿವರಣೆ ಸಂಪೂರ್ಣ ಭಿನ್ನವಾಗಿದೆ. ಓ, ಕಾಡಿಗೆ ಹೋಗೋದಲ್ಲ ಅಂದ್ರೆ ಮತ್ತಿನ್ನೇನು? ಇದರರ್ಥ ಗುರಿಗಳನ್ನು ಸಂಪೂರ್ಣವಾಗಿ ತ್ಯಜಿಸುವವನಲ್ಲ, ಬದಲಿಗೆ ತಾನು ಮಾಡುವ ಕೆಲಸದ ಫಲಿತಾಂಶದ ಮೇಲಿರುವ ನಿರೀಕ್ಷೆಗಳನ್ನು ಅಥವಾ ಅಟ್ಯಾಚ್ಮೆಂಟ್ ಅನ್ನು ಬದಲಾಯಿಸಿಕೊಳ್ಳುವವನು. ಓಕೆ. ನಾವು ಸಾಮಾನ್ಯವಾಗಿ ಯಶಸ್ಸನ್ನು ಬಾಹ್ಯವಾಗಿ ಅಳಿತೇವಲ್ವಾ? ಅಂದ್ರೆ ನನಗೆ ಈ ವರ್ಷ ಪ್ರಮೋಷನ್ ಸಿಗುತ್ತಾ, ಬಾಸ್ ನನ್ನನ್ನ ಮೆಚ್ಚಿಕೊಳ್ತಾರಾ ಅಂತ. ಆದ್ರೆ ಈ ಅಧ್ಯಾಯವು ಯಶಸ್ಸನ್ನು ಆಂತರಿಕವಾಗಿ ಅಳೆಯುವ ಶಿಫ್ಟ್ ಅನ್ನು ಸೂಚಿಸುತ್ತೆ. ಅಂದ್ರೆ ನನ್ನ ಕೈಲಾದ ಅತ್ಯುತ್ತಮ ಪ್ರಯತ್ನವನ್ನು ನಾನು ಮಾಡಿದ್ದೇನಾ ಅನ್ನೋದು ಮಾತ್ರವೇ ಇಲ್ಲಿನ ಮೆಟ್ರಿಕ್ ಆಗಿರುತ್ತೆ. ಇದು ಕೇಳೋಕ್ ಚೆನ್ನಾಗಿದೆ. ಆದ್ರೆ ಈ ಬ್ಯಾಲೆನ್ಸ್ ಮಾಡೋದು ನಾವು ಅಂದುಕೊಂಡಷ್ಟು ಸುಲಭವಲ್ಲ. ನಾವು ಕೆಲಸ ಮತ್ತು ಜೀವನವನ್ನ ಸದಾ ಒಂದು ಸೀಸಾ ಆಟದಂತೆ ನೋಡ್ತೀವಿ ಅಲ್ವಾ? ಹೌದು, ಸೀಸಾ ಆಟ. ಒಂದನ್ನು ಮೇಲಕ್ಕೆ ಎತ್ತಲು ಹೋದ್ರೆ ಇನ್ನೊಂದು ಕೆಳಗೆ ಹೋಗಲೇಬೇಕು. ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಟ್ರೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ. ಇದೊಂದು ಥರ ಝೀರೋ ಸಮ್ ಗೇಮ್ ಇದ್ದಾಗೆ. ಆದರೆ ಈ 5ನೇ ಅಧ್ಯಾಯ ಹೇಳುವ ಏಕೀಕರಣ ನೋಡಿದಾಗ ಅನ್ಸತ್ತೆ ಇದೊಂದು ರುಚಿಕರವಾದ ಕೇಕ್ ಮಾಡಿದಾಗೆ. ಅರೆ ವಾಹ್, ಒಳ್ಳೆ ಉದಾಹರಣೆ. ಹೌದು. ಹಿಟ್ಟು, ಸಕ್ಕರೆ, ಬೆಣ್ಣೆ ಎಲ್ಲವನ್ನೂ ಪ್ರತ್ಯೇಕವಾಗಿ ನೋಡದೆ ಒಟ್ಟಿಗೆ ಬೆರೆಸಿ ಒಂದು ಅದ್ಭುತವಾದ ಹೊಸ ಅನುಭವವನ್ನು ಸೃಷ್ಟಿಸುವುದು. ಆ ಕೇಕ್ನ ಉದಾಹರಣೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಲು ತುಂಬಾ ಸಹಕಾರಿಯಾಗಿದೆ. ಹಿಟ್ಟು, ಸಕ್ಕರೆಯನ್ನು ಪ್ರತ್ಯೇಕವಾಗಿ ತಿಂದರೆ ರುಚಿಸೋದಿಲ್ಲ, ಅವು ಬೆರೆತಾಗಲೇ ಅದರ ನಿಜವಾದ ಮೌಲ್ಯ. ಕರೆಕ್ಟ್. ಹೀಗೆ ಒಗ್ಗೂಡಿಸಿಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಬಾಹ್ಯ ಫಲಿತಾಂಶದ ಮೇಲಿನ ಒತ್ತಡ ಮಾಯವಾಗುತ್ತೆ.
ಇದಕ್ಕೊಂದು ಸ್ಪಷ್ಟವಾದ ಮೆಕ್ಯಾನಿಸಮ್ ಇದೆ. ಶ್ಲೋಕ 5.29ರಲ್ಲಿ ಹೇಳಿರುವಂತೆ ಈ ಪ್ರಪಂಚದಲ್ಲಿರುವ ಪ್ರತಿಯೊನ್ನೂ ಒಂದು ಬೃಹತ್ ವ್ಯವಸ್ಥೆಯ ಅಥವಾ ದೈವಿಕತೆಯ ಭಾಗ ಅಂತ ಅರಿತಾಗ ಎಲ್ಲವನ್ನೂ ನಾನೇ ಕಂಟ್ರೋಲ್ ಮಾಡಬೇಕು, ಎಲ್ಲವೂ ನನ್ನಿಂದಲೇ ಆಗ್ತಿದೆ ಎಂಬ ನಮ್ಮ ಈಗೋ ಅಥವಾ ಹೆಗಲ ಮೇಲಿನ ಅನಗತ್ಯ ಜವಾಬ್ದಾರಿಯ ಭಾರ ಇಳಿಯುತ್ತೆ. ರಿಲ್ಯಾಕ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಆಧುನಿಕ ಆತಂಕಗಳಿಗೆ ಇದೇ ದೊಡ್ಡ ಮದ್ದು. ನಾನು ಎಲ್ಲವನ್ನೂ ನಿಯಂತ್ರಿಸಬೇಕು ಅನ್ನೋ ಭ್ರಮೆಯಿಂದ ಹೊರಬಂದಾಗ ನಮ್ಮಲ್ಲಿನ ಕಾರ್ಟಿಸಾಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಮಟ್ಟ ಕಡಿಮೆ ಆಗುತ್ತೆ. ಆಶ್ಚರ್ಯ ಏನಂದ್ರೆ ಫಲಿತಾಂಶದ ಮೇಲಿನ ಭಯ ಹೋದಾಗ ವಾಸ್ತವಾಗಿ ನಮ್ಮ ಕೆಲಸದ ಪರ್ಫಾರ್ಮೆನ್ಸ್ ಮತ್ತು ಫೋಕಸ್ ಎಷ್ಟೋ ಪಟ್ಟು ಹೆಚ್ಚಾಗುತ್ತೆ. ಅಂದ್ರೆ ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕೇವಲ ಪ್ರಕ್ರಿಯೆಯ ಮೇಲೆ ಲೈಕ್ ಆ ಪ್ರಾಸೆಸ್ ಮೇಲೆ ಗಮನ ಹರಿಸುವುದು. ಆದರೆ ಇಲ್ಲೊಂದು ದೊಡ್ಡ ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಏನದು? ಕೆಲಸ ಮತ್ತು ಜೀವನವನ್ನು ಈ ರೀತಿ ಕೇಕಿನಂತೆ ಬೆರೆಸಬೇಕು, ಪ್ರಮೋಷನ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ನಾನು ಡಿಸೈಡ್ ಮಾಡ್ಬೋದು. ಆದರೆ ಮರುದಿನ ಆಫೀಸ್ನಲ್ಲಿ ನನ್ನ ಪಕ್ಕದ ಕೊಲೀಗ್ಗೆ ಬಾಸ್ ಹೊಗಳದ ತಕ್ಷಣ ನನ್ನ ಮೆದುಳಿನಲ್ಲಿ ಅಲಾರಂ ಶುರುವಾಗ್ಬಿಡುತ್ತೆ. ಖಂಡಿತ ಶುರುವಾಗುತ್ತೆ. ಅಸೂಯೆ, ಆತಂಕ, ಅಭದ್ರತೆ ಎಲ್ಲವೂ ಒಟ್ಟಿಗೆ ಅಟ್ಯಾಕ್ ಮಾಡ್ತವೆ. ನಮ್ದೇ ಮನಸ್ಸು ನಮ್ಮ ವಿರುದ್ಧ ಬಂಡಾಯ ಬೆಳೀತೆ ಅಲ್ವಾ? ಈ ಬಂಡಾಯವನ್ನು ಹೇಗೆದುರಿಸುವುದು? ಇಲ್ಲಿಗೆ ನಮ್ಮ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಘಟ್ಟ ಬರೋದು. 6ನೇ ಅಧ್ಯಾಯ ಅಂದ್ರೆ ಧ್ಯಾನಯೋಗ ಈ ಪ್ರಶ್ನೆಗೆ ನೇರವಾದ ಉತ್ತರ ಕೊಡುತ್ತೆ. ಕೆಲಸ ಮತ್ತು ಜೀವನವನ್ನು ಒಗ್ಗೂಡಿಸಬೇಕಾದ್ರೆ ಮೊದಲು ನಮ್ಮೊಳಗಿನ ಅತಿ ದೊಡ್ಡ ಅಸ್ತ್ರವನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ನಮ್ಮ ಮನಸ್ಸು. ಓಕೆ, ಮನಸ್ಸು. ಮೂಲಗಳ ಪ್ರಕಾರ ಶ್ಲೋಕ 6.5 ಮತ್ತು 6.6ರಲ್ಲಿ ವ್ಯಕ್ತಿಯು ತನ್ನನ್ನು ತಾನೇ ಉದ್ಧರಿಸಿಕೊಳ್ಬೇಕು ಎಂಬ ಮಾತಿದೆ. ನಿಯಂತ್ರಣದಲ್ಲಿರುವ ಮನಸ್ಸು ನಮ್ಮ ಅತ್ಯುತ್ತಮ ಸ್ನೇಹಿತ ಮತ್ತು ನಿಯಂತ್ರಣವಿಲ್ಲದ ಮನಸ್ಸು ನಮ್ಮ ಅತಿದೊಡ್ಡ ಶತ್ರು ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ. ಸ್ವಲ್ಪ ಇರಿ, ಇಲ್ಲೊಂದು ಕಠಿಣವಾದ ಪ್ರಶ್ನೆ ಕಾಡುತ್ತಿದೆ. ಇಂದಿನ ದಿನಗಳಲ್ಲಿ ಕಾರ್ಪೊರೇಟ್ ಪ್ರಪಂಚದ ಡೆಡ್ಲೈನ್ಗಳು, EMI ಕಟ್ಟುವ ಟೆನ್ಷನ್ ಮತ್ತು ಲೇ ಆಫ್ ಭಯಗಳಿಂದ ಜನರು ಈಗಾಗಲೇ ಹೈ ಸ್ಟ್ರೆಸ್ನಲ್ಲಿದ್ದಾರೆ. ಹೌದು, ತುಂಬಾ ಸ್ಟ್ರೆಸ್ ಇದೆ. ಹೀಗಿರುವಾಗ ನಿಮ್ಮ ಮನಸ್ಸೇ ನಿಮ್ಗೆ ಶತ್ರು, ನೀವೇ ನಿಮ್ಮ ಅತಿದೊಡ್ಡ ಶತ್ರು ಅಂತ ಹೇಳೋದು ಅವರ ಮೇಲೆ ಮತ್ತಷ್ಟು ಮಾನಸಿಕ ಹೊರೆ ಆಗಲ್ವಾ? ಇದೊಂಥರ ವಿಕ್ಟಿಮ್ ಬ್ಲೇಮಿಂಗ್ ಮಾಡಿದ್ದಾಗೆ ಅನಿಸೋದಿಲ್ವೇ? ಲೈಕ್ ನನ್ನ ಕಷ್ಟಗಳಿಗೆಲ್ಲ ನಾನೇ ಕಾರಣ ಅನ್ನೋ ಗಿಲ್ಟ್ ಹುಟ್ಸಲ್ವಾ ಇದು? ಮೇಲ್ನೋಟಕ್ಕೆ ಹಾಗೆ ಅನಿಸೋದು ಸಹಜ. ಆದ್ರೆ ಇದರ ಆಳವಾದ ಮನೋವೈಜ್ಞಾನಿಕ ಅರ್ಥ ಸಂಪೂರ್ಣ ವಿಭಿನ್ನವಾಗಿದೆ. ಇದು ಹೊರೆ ಅಲ್ಲ, ಬದಲಿಗೆ ಇದೊಂದು ದೊಡ್ಡ ಮಟ್ಟದ ಸಬಲೀಕರಣ ಅಥವಾ ಎಂಪವರ್ಮೆಂಟ್. ಎಂಪವರ್ಮೆಂಟ್? ಅದು ಹೇಗೆ? ಈ ಶ್ಲೋಕಗಳು ನೀವು ಕೆಟ್ಟವರು, ನಿಮ್ಮಿಂದಲೇ ಎಲ್ಲವೂ ಹಾಳಾಗ್ತಿದೆ ಅಂತ ಹೇಳ್ತಿಲ್ಲ. ಬದಲಿಗೆ ನಮ್ಮೊಳಗಿನ ಆಲೋಚನಾ ಕ್ರಮಗಳು ನಮ್ಮನ್ನೇ ಹೇಗೆ ಸೋಲಿಸ್ತಿವೆ, ಅಂದ್ರೆ ಸೆಲ್ಫ್ ಸ್ಯಾಬೋಟಾಜ್ ಮಾಡ್ತಿವೆ ಅನ್ನೋದನ್ನ ಗುರ್ತಿಸಲು ಹೇಳ್ತಿವೆ. ಕುತೂಹಲಕಾರಿ ಸಂಗತಿ ಏನಂದ್ರೆ ನಮ್ಮ ಮೂಲಗಳು ಈ ಪ್ರಾಚೀನ ತತ್ವವನ್ನು ಆಧುನಿಕ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯೊಡನೆ ಲಿಂಕ್ ಮಾಡ್ತವೆ. CBT ಅಂದ್ರೆ ಸೈಕಾಲಜಿಸ್ಟ್ಗಳು ಬಳಸುವ ಆ ಥೆರಪಿ ತಂತ್ರ, ಹೌದಲ್ವಾ? ಅದು ಹೇಗೆ ಈ ಶ್ಲೋಕಗಳಿಗೆ ಮ್ಯಾಚ್ ಆಗುತ್ತೆ? ಹೌದು, ಅದೇ CBTಯಲ್ಲಿ ಮಾಡುವ ಮೂಲಭೂತ ಕೆಲಸವೇ ಇದು. ನಮ್ಮ ತಲೆಯಲ್ಲಿ ಓಡುತ್ತಿರುವ ನಕಾರಾತ್ಮಕ ಆಲೋಚನೆಗಳನ್ನು ಹಿಡಿಯೋದು. ಉದಾಹರಣೆಗೆ, ನನಗೆ ಪ್ರಮೋಷನ್ ಸಿಗ್ಲಿಲ್ಲ ಅಂದ್ರೆ ನಾನು ಲಾಯಕ್ಕಿಲ್ಲ ಎಂಬ ಆಲೋಚನೆ ಬಂದಾಗ ಆ ಆಲೋಚನೆಯನ್ನೇ ಪ್ರಶ್ನಿಸೋದು ಮತ್ತು ಮರುರೂಪಿಸೋದು. ಅಂದ್ರೆ ಫ್ರೇಮಿಂಗ್ ಚೇಂಜ್ ಮಾಡೋದು. ಎಕ್ಸಾಕ್ಟ್ಲಿ. ನಮ್ಮ ಸುತ್ತಲಿನ ಆರ್ಥಿಕ ವ್ಯವಸ್ಥೆಯನ್ನು, ಆಫೀಸಿನ ಪಾಲಿಟಿಕ್ಸ್ ಅನ್ನು ಅಥವಾ ಬೇರೆಯವರ ವರ್ತನೆಗಳನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆ ಪ್ರಯತ್ನ ಮಾಡಿದಷ್ಟು ನಮಗೆ ಹತಾಶೆ ಗ್ಯಾರಂಟಿ. ಆದ್ರೆ ಆ ಘಟನೆಗಳಿಗೆ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದ್ರ ಮೇಲಿನ ನಿಯಂತ್ರಣ ನಮ್ಮ ಕೈಯಲ್ಲೇ ಇದೆ. ಹೌದು. ಆ ಕಂಟ್ರೋಲನ್ನು ನಾವು ವಾಪಸ್ ತೆಗೆದುಕೊಂಡಾಗ ನಮ್ಮ ಉದ್ಧಾರಕ್ಕೆ ಹೊರಗಡೆಯಿಂದ ಯಾರೋ ಬರ್ತಾರೆ ಅಂತ ಕಾಯುವ ಅಗತ್ಯವಿಲ್ಲ ಎಂಬ ಭರವಸೆ ಸಿಗತ್ತೆ. ಇದು ಗಿಲ್ಟ್ ಅಲ್ಲ, ಇದು ನಮ್ಮ ಲೈಫ್ನ ಸ್ಟೀರಿಂಗ್ ವೀಲನ್ನು ನಮ್ಮ ಕೈಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ. ವಾ, ಆ ಸ್ಟೀರಿಂಗ್ ವೀಲ್ ಕಲ್ಪನೆ ಅದ್ಭುತವಾಗಿದೆ. ಶತ್ರು ಹೊರಗಡೆ ಇಲ್ಲ, ಒಳಗಡೆನೇ ಇದ್ದಾನೆ ಅಂತ ಗುರುತಿಸಿದ ಮೇಲೆ ಅವನನ್ನು ಎದುರಿಸುವ ಧೈರ್ಯ ಬರುತ್ತೆ. ಆದ್ರೆ ಆ ಮನಸ್ಸೆಂಬ ಸ್ಟೀರಿಂಗ್ ವೀಲ್ ಹಿಡಿಯೋದೆಷ್ಟು ಕಷ್ಟ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಖಂಡಿತ ಕಷ್ಟ. ಸುಮ್ಮನೆ 5 ನಿಮಿಷ ಕಣ್ಣು ಮುಚ್ಚಿ ಕೂತ್ರೆ ಸಾಕು, ನಿನ್ನೆ ನೋಡಿದ ಯಾವುದೋ ಇನ್ಸ್ಟಾಗ್ರಾಮ್ ರೀಲ್, ಇಲ್ಲಂದ್ರೆ 5 ವರ್ಷದ ಹಿಂದೆ ಪಾರ್ಟಿಯಲ್ಲಿ ಮಾಡಿದ ಯಾವುದೋ ಮುಜುಗರದ ಘಟನೆ ನೆನ್ಪಿಗೆ ಬಂದ್ಬಿಡುತ್ತೆ. ಹೌದು. ಈ ಕಷ್ಟವನ್ನು ಸ್ವತಃ ಅರ್ಜುನನೇ 6.34ನೇ ಶ್ಲೋಕದಲ್ಲಿ ಬಹಳ ಪ್ರಾಮಾಣಿಕವಾಗಿ ಒಪ್ಕೊಳ್ತಾನೆ ಅಲ್ವಾ? ಅರ್ಜುನ ಅಷ್ಟು ದೊಡ್ಡ ಮಹಾಭಾರತ ಯುದ್ಧ ಮಾಡುತ್ತಿದ್ದ,
ಆದ್ರೆ ಅವನಿಗೆ ತನ್ನೊಳಗಿನ ಈ ADHD ತರಹದ ಚಂಚಲತೆಯನ್ನ ಹ್ಯಾಂಡಲ್ ಮಾಡೋದೇ ಅತಿ ದೊಡ್ಡ ಬಾಸ್ ಫೈಟ್ ಆಗಿತ್ತು ಅನ್ಸತ್ತೆ. ನಿಜ. ಈ ಪಠ್ಯದ ಅತಿ ದೊಡ್ಡ ಸೌಂದರ್ಯವೇ ಈ ಪ್ರಾಮಾಣಿಕತೆ. ಅರ್ಜುನನು ಕೃಷ್ಣನಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ಈ ಮನಸ್ಸು ಗಾಳಿಯಷ್ಟೇ ಚಂಚಲವಾಗಿದೆ, ಬಲಶಾಲಿಯಾಗಿದೆ ಮತ್ತು ಅತ್ಯಂತ ಹಠಮಾರಿಯಾಗಿದೆ. ಬಿರುಗಾಳಿಯನ್ನು ಬೇಕಾದ್ರೆ ಕಟ್ಟಿಹಾಕಬಹುದು, ಆದ್ರೆ ಮನಸ್ಸನ್ನು ನಿಗ್ರಹಿಸುವುದು ಅಸಾಧ್ಯ ಅಂತ. ಇದು ಪ್ರತಿಯೊಬ್ಬ ಆಧುನಿಕ ಮನುಷ್ಯನ ಅಂತರಾಳದ ಕೂಗು. ಹೌದು. ಸಮಸ್ಯೆಯನ್ನು ಮುಚ್ಚಿಡುವ ಬದಲು ಅದರ ತೀವ್ರತೆಯನ್ನು ಇಲ್ಲಿ ಒಪ್ಪಿಕೊಳ್ಳಲಾಗಿದೆ. ಇದಕ್ಕೆ ಕೃಷ್ಣ ಕೊಡುವ ಉತ್ತರ ಅತ್ಯಂತ ಪ್ರಾಯೋಗಿಕವಾಗಿದೆ. ಶ್ಲೋಕ 6.35ರಲ್ಲಿ ಆತ ಅರ್ಜುನನ ಮಾತನ್ನು ಒಪ್ಪಿಕೊಳ್ತಾನೆ. ಹೌದು, ನಿಸ್ಸಂದೇಹವಾಗಿ ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟ. ಆದ್ರೆ ತಕ್ಷಣವೇ 2 ನಿಖರವಾದ ಪರಿಹಾರಗಳನ್ನು ಕೊಡ್ತಾನೆ. ಅಭ್ಯಾಸ ಅಂದ್ರೆ ನಿರಂತರ ಪ್ರಯತ್ನ ಮತ್ತು ವೈರಾಗ್ಯ ಅಂದ್ರೆ ನಿರ್ಲಿಪ್ತತೆ. ಇಲ್ಲಿ ಅಭ್ಯಾಸ ಮತ್ತು ವೈರಾಗ್ಯ ಅನ್ನೋ ಪದಗಳು ಕೇಳೋಕೆ ತುಂಬಾ ಸರಳ, ಆದರೆ ಕಾರ್ಯರೂಪಕ್ಕೆ ತರೋದು ಕಷ್ಟ ಅಲ್ವಾ? ನಾವು ಬಿರುಗಾಳಿಯನ್ನು ಬರಿಗೈಯಲ್ಲಿ ಹಿಡಿದು ನಿಲ್ಲಿಸಲು ಪ್ರಯತ್ನಿಸುವಾಗಿರಬಾರ್ದು. ಅದು ಅಸಾಧ್ಯ ಅಂತ ಕೃಷ್ಣನೇ ಒಪ್ಕೊಂಡಿದ್ದಾನೆ. ಹಾಗಾದ್ರೆ ಈ ಅಭ್ಯಾಸ ಅಂದ್ರೆ ಏನು? ನನಗನ್ಸೋ ಮಟ್ಟಿಗೆ ಮನಸ್ಸನ್ನು ತರಬೇತಿ ಮಾಡೋದು ಒಂದು ಪುಟ್ಟ ನಾಯಿಮರಿಯನ್ನು ಟ್ರೈನ್ ಮಾಡಿದಾಗೆ. ಆ ನಾಯಿಮರಿಗೆ ಒಂದ್ ಕಡೆ ಕೂರೋಕ್ಕಿಷ್ಟ ಇರಲ್ಲ, ಅದು ಪದೇ ಪದೇ ಓಡೋಗ್ತಾಲೇ ಇರುತ್ತೆ. ಆದರೆ ನಾವು ಅದ್ರ ಮೇಲೆ ಕೋಪಗೊಂಡು ಹೊಡೆಯೋದಿಲ್ಲ. ಅತ್ಯಂತ ಪ್ರೀತಿಯಿಂದ, ತಾಳ್ಮೆಯಿಂದ, ಇಲ್ಲ ಇಲ್ಲಿ ಬಾ, ಇಲ್ಲಿ ಕೂರು ಅಂತ ಮತ್ತೆ ಮತ್ತೆ ಹಿಂದಕ್ಕೆ ಕರ್ತರ್ತೀವಿ. ಹೌದು, ಬಹಳ ಚೆನ್ನಾಗಿ ಹೇಳಿದ್ರಿ. ಮನಸ್ಸು ಕೂಡ ಹಾಗೆ ಅಲ್ವಾ? ಸ್ಮಾರ್ಟ್ಫೋನ್ ನೋಟಿಫಿಕೇಷನ್ಗೆ ಅಲದಾಡ್ದಾಗೆಲ್ಲ ಅದನ್ನ ಬೈದೆ ನಿಧಾನವಾಗಿ ಮತ್ತೆ ವರ್ತಮಾನಕ್ಕೆ ಕರೆತರಬೇಕು. ಹೌದು, ಆ ನಾಯಿಮರಿಯ ರೂಪಕ ಈ ಪ್ರಕ್ರಿಯೆಯ ನಿಖರವಾದ ಚಿತ್ರಣವನ್ನು ಕೊಡುತ್ತೆ. ಧ್ಯಾನದ ಸಮಯದಲ್ಲಿ ಮನಸ್ಸು ಅಲೆದಾಡದಾಗೆಲ್ಲ ಅದನ್ನು ವರಳಿ ತರಬೇಕು ಅನ್ನೋದನ್ನೇ ಶ್ಲೋಕ 6.26ರಲ್ಲಿ ಹೇಳಲಾಗಿದೆ. ಓಕೆ. ಈ ಅಭ್ಯಾಸವನ್ನು ಮಾಡುವುದಕ್ಕಾಗಿ ಪಠ್ಯವು ಧ್ಯಾನದ ಕೆಲವು ಭೌತಿಕ ಭಂಗಿಗಳ ಬಗ್ಗೆಯೂ ಸ್ಪಷ್ಟ ಸೂಚನೆಗಳನ್ನು ಕೊಟ್ಟಿದೆ. ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತುಕೊಳ್ಳುವುದು, ಬೆನ್ನುಮೂಳೆಯನ್ನು ನೇರವಾಗಿರಿಸುವುದು ಮತ್ತು ದೃಷ್ಟಿಯನ್ನು ಮೂಗಿನ ತುದಿಯ ಮೇಲೆ ಕೇಂದ್ರೀಕರಿಸುವುದು. ಅಂದ್ರೆ ಇದು ಬರೀ ಫಿಸಿಕಲ್ ಪೋಶ್ಚರ್ ಅಷ್ಟೇನಾ? ಇಲ್ಲ, ಇವು ಕೇವಲ ಆಚರಣೆಗಳಲ್ಲ. ಇದರ ಹಿಂದೆ ಸ್ಪಷ್ಟವಾದ ಬಯಾಲಜಿ ಇದೆ. ಬೆನ್ನು ನೇರವಾಗಿದ್ದಾಗ ನಮ್ಮ ಉಸಿರಾಟದ ಗತಿ ಬದಲಾಗುತ್ತೆ. ದೃಷ್ಟಿ ಒಂದೆಡೆ ನೆಟ್ಟಾಗ ನಮ್ಮ ನರಮಂಡಲಕ್ಕೆ ಒಂದು ಬಗೆಯ ಶಾಂತತೆಯ ಸಿಗ್ನಲ್ ಹೋಗುತ್ತೆ. ಇದು ನಮ್ಮ ಹೃದಯದ ಬಡಿತವನ್ನು ನಿಯಂತ್ರಿಸುವ ವೈಜ್ಞಾನಿಕ ತಂತ್ರ. ಅರೆ, ಇದ್ರ ಹಿಂದೆ ಇಷ್ಟೆಲ್ಲ ಸೈನ್ಸ್ ಇದೆಯಾ? ಹೌದು. ಮೂಲಗಳು ಇಲ್ಲಿ ಬಳಸುವ ಇನ್ನೊಂದು ಅದ್ಭುತ ರೂಪಕವಿದೆ. ಅದು ಶ್ಲೋಕ 6.19ರಲ್ಲಿ ಬರುತ್ತೆ. ಗಾಳಿಯಿಲ್ಲದ ಜಾಗದಲ್ಲಿರುವ ದೀಪದಂತೆ ಅಂತ. ಗಾಳಿಯಿಲ್ಲದ ಜಾಗದಲ್ಲಿರುವ ದೀಪ? ಹೌದು. ಹೊರಗಡೆ ಎಷ್ಟೇ ಬಿರುಗಾಳಿ ಇದ್ರೂ ಒಂದು ಮುಚ್ಚಿದ ಕೋಣೆಯೊಳಗಿನ ದೀಪದ ಜ್ವಾಲೆ ಹೇಗೆ ಅಲುಗಾಡದೆ ಸ್ಥಿರವಾಗಿ ನೇರವಾಗಿ ಉರಿಯುತ್ತದೆಯೋ, ಸತತ ಅಭ್ಯಾಸದಿಂದ ತರಬೇತಿ ಪಡೆದ ಮನಸ್ಸು ಕೂಡ ಹಾಗೆ ಸ್ಥಿರವಾಗಿರುತ್ತೆ ಎನ್ನುತ್ತದೆ ಪಠ್ಯ. ವಾವ್. ನಮ್ಮ ಡೋಪಮೈನ್ ಅಡಿಕ್ಟ್ ಆಗಿರುವ, ಸದಾ ವಿಚಲಿತವಾಗಿರುವ ಇಂದಿನ ಬ್ರೈನ್ಗೆ ಇಂತಹದೊಂದು ಫ್ಲೋ ಸ್ಟೇಟ್ ಅಥವಾ ಸಂಪೂರ್ಣ ಏಕಾಗ್ರತೆಯ ಸ್ಥಿತಿ ತಲುಪಲು ಸಾಧ್ಯ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ಗಾಳಿಯಿಲ್ಲದ ಜಾಗದ ದೀಪ. ಎಂಥ ಸುಂದರವಾದ ಶಾಂತವಾದ ಕಲ್ಪನೆ ಇದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸೋಣ. ನಾನು ದಿನಕ್ಕೆ 3 ಗಂಟೆ ನಿದ್ದೆ ಮಾಡಿ 5-6 ಕಪ್ ಕಾಫಿ ಕುಡಿದು ಫಾಸ್ಟ್ ಫುಡ್ ತಿಂದು ಕೇವಲ ದಿನಕ್ಕೆ 10 ನಿಮಿಷ ಕಣ್ಣು ಮುಚ್ಚಿ ಕುಳಿತರೆ ಸಾಕಾ? ಖಂಡಿತ ಸಾಲದು. ನನ್ನ ಮನಸ್ಸು ಆ ದೀಪದ ಹಾಗೆ ಸ್ಥಿರವಾಗಿ ಬಿಡುತ್ತಾ? ಖಂಡಿತ ಇಲ್ಲ, ಹೌದಲ್ವಾ? ನಮ್ಮ ಬಯಾಲಜಿ ಅಂದ್ರೆ ದೈನಂದಿನ ಜೀವನ ಶೈಲಿಯ ಅಡಿಪಾಯ ಭದ್ರವಾಗಿಲ್ಲದೆ ಯಾವ ಧ್ಯಾನವೂ ಕೆಲಸ ಮಾಡುವುದಿಲ್ಲ ಎಂಬುದರ ಕಡೆಗೂ ಈ ಮೂಲಗಳು ಬೆಳಕು ಚೆಲ್ಲುತ್ತವೆ. ಇಂದಿನ ಹಝಲ್ ಕಲ್ಚರ್ ಅಥವಾ ವಿಶ್ರಾಂತಿಯೇ ಇಲ್ಲದೆ ದುಡಿಯುವ ಸಂಸ್ಕೃತಿಗೆ ಇದು ದೊಡ್ಡ ಎಚ್ಚರಿಕೆ ಅನ್ಸುತ್ತೆ. 100ಕ್ಕೂ 100 ನಿಜ. ನೀವು ಹೇಳಿದ ಹಾಗೆ ಕೆಟ್ಟ ಲೈಫ್ ಸ್ಟೈಲ್ ಇಟ್ಕೊಂಡು ಕೇವಲ 10 ನಿಮಿಷ ಧ್ಯಾನ ಮಾಡಿದ್ರೆ ಯಾವ ಮ್ಯಾಜಿಕ್ ಕೂಡ ಆಗೋದಿಲ್ಲ. 6.1 7ನೇ ಶ್ಲೋಕದಲ್ಲಿ ಯುಕ್ತಾಹಾರ ವಿಹಾರಸ್ಯ ಎಂಬ ಮಾತಿದೆ. ಅಂದ್ರೆ ಇದರರ್ಥ ಆಹಾರ, ನಿದ್ರೆ, ವಿಹಾರ ಅಂದ್ರೆ ಮನರಂಜನೆ ಮತ್ತು ಕೆಲಸ ಎಲ್ಲದರಲ್ಲೂ ಮಿತವಿರಬೇಕು. ಅತಿಯಾಗಿ ತಿನ್ನುವನಿಗೆ ಅಥವಾ ಸದಾ ಉಪವಾಸ ಮಾಡುವನಿಗೆ, ಹಾಗೆಯೇ ಅತಿಯಾಗಿ ನಿದ್ರಿಸುವನಿಗೆ ಅಥವಾ ನಿದ್ರೆಯೇ ಇಲ್ಲದೆ ರಾತ್ರಿ ಹಗಲು ಪ್ರಾಜೆಕ್ಟ್ ಅಂತ ದುಡಿಯುವನಿಗೆ ಯೋಗ ಅಂದ್ರೆ ಈ ಮೈಂಡ್ಫುಲ್ನೆಸ್ ಎಂದಿಗೂ ಒಲಿಯೋದಿಲ್ಲ ಅಂತ ಪಠ್ಯ ಕಡ್ಡಿ ಮುರಿದಂತೆ ಹೇಳುತ್ತೆ. ಇದು ನಿಜಕ್ಕೂ ಸರ್ಪ್ರೈಸಿಂಗ್. ಯಾಕಂದ್ರೆ ಪ್ರಾಚೀನ ಯೋಗಿಗಳು ಎಂದರೆ ಎಲ್ಲವನ್ನೂ ತ್ಯಜಿಸಿ ಕಾಡಿನಲ್ಲೋ ಗುಹೆಯಲ್ಲೋ ಕುಳಿತು ದಿನಗಟ್ಲೆ ಉಪವಾಸ ಮಾಡುವವರು,
ದೇಹವನ್ನು ದಂಡಿಸುವವರು ಎಂಬ ಒಂದು ಸ್ಟೀರಿಯೋಟೈಪ್ ನಮ್ಮಲ್ಲಿದೆ. ಹೌದು, ಆ ಸ್ಟೀರಿಯೋಟೈಪ್ ಇದೆ. ಆದ್ರೆ ಈ ಮೂಲಗಳು ಆ ಕಲ್ಪನೆಗೆ ಸಂಪೂರ್ಣ ವಿರುದ್ಧವಾಗಿವೆಯಲ್ಲ. ಇದು ಅತಿಯಾದ ತಪಸ್ಸಿಗೂ ದೇಹವನ್ನು ದಂಡಿಸುವುದಕ್ಕೂ ವಿರೋಧವಾಗಿದೆ. ಕೇವಲ ಮಧ್ಯಮ ಮಾರ್ಗವೇ ಶ್ರೇಷ್ಠ ಅಂತ ಸಾರುತ್ತಿದೆ. ಹೌದು, ಈ ಪಠ್ಯವು ಸನ್ಯಾಸಿಗಳಿಗಿಂತ ಹೆಚ್ಚಾಗಿ ದೈನಂದಿನ ಜಂಜಾಟಗಳ ನಡುವೆ ಬದುಕಿರುವ ಸಾಮಾನ್ಯ ಮನುಷ್ಯರಿಗಾಗಿ ಬರೆದ ಕೈಪಿಡಿಯಂತಿದೆ. ಅತಿಯಾದ ಇಂದ್ರಿಯ ನಿಗ್ರಹವೂ ಬೇಡ, ಅತಿಯಾದ ಭೋಗವೂ ಬೇಡ. ಇಂದಿನ ಬರ್ನ್ಔಟ್ ಸಂಸ್ಕೃತಿಗೆ ಇದಕ್ಕಿಂತ ಉತ್ತಮವಾದ, ಸುಸ್ಥಿರವಾದ ಒತ್ತಡ ನಿರ್ವಹಣಾ ವ್ಯವಸ್ಥೆ ಇನ್ನೊಂದಿಲ್ಲ. ನಿಜ. ವಾರಾಂತ್ಯದಲ್ಲಿ ಅತಿಯಾಗಿ ಪಾರ್ಟಿ ಮಾಡುವುದು ಅಥವಾ ವಾರದ ದಿನಗಳಲ್ಲಿ ನಿದ್ದೆ ಬಿಟ್ಟು ದುಡಿಯುವುದು ಇವೆರಡೂ ಅತಿರೇಕಗಳೇ. ಒಂದು ಕಾರ್ ಸರಿಯಾಗಿ ಓಡಬೇಕಾದರೆ ಅದರ ಇಂಜಿನ್ಗೆ ತಣ್ಣಗಾಗಲು ಸಮಯ ಬೇಕು, ಹಾಗೆಯೇ ಕ್ವಾಲಿಟಿ ಇಂಧನವೂ ಬೇಕು. ಕರೆಕ್ಟ್. ನಮ್ಮ ದೇಹ ಮತ್ತು ಮನಸ್ಸು ಕೂಡ ಹಾಗೆಯೇ. ಸಮತೋಲನವಿಲ್ಲದ ದೇಹದಲ್ಲಿ ಸಮತೋಲಿತ ಮನಸ್ಸು ಇರಲು ಸಾಧ್ಯವೇ ಇಲ್ಲ. ಅಂದ್ರೆ ಬೇಸಿಕ್ ಬಯಾಲಜಿಯನ್ನು ಸರಿಪಡಿಸ್ಕೊಳ್ದೆ ಮನಸ್ಸನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಇದು ನಮ್ಗೆ ಭರವಸೆ ನೀಡುವ ವಿಚಾರ. ಆದ್ರೆ ಇಲ್ಲೊಂದು ಕೊನೆಯ ಅತ್ಯಂತ ಸೂಕ್ಷ್ಮವಾದ ಚರ್ಚೆ ಇದೆ. ಹೇಳಿ. ನಾವು ವರ್ಕ್ ಲೈಫ್ ಇಂಟಿಗ್ರೇಷನ್ ಅರ್ಥ ಮಾಡ್ಕೊಂಡ್ವಿ, ನಾಯಿಮರಿಯಾಗೆ ಮನಸ್ಸಿನ ತರಬೇತಿ ಮಾಡಲು ಪ್ರಯತ್ನಿಸ್ವಿ, ಊಟ ನಿದ್ದೆಯಲ್ಲೂ ಸಮತೋಲನ ಅಳವಡಿಸಿಕೊಳ್ಳಲು ಮುಂದಾದ್ವಿ. ಆದರೂ ನಾವು ಯಂತ್ರಗಳಲ್ಲ, ಮನುಷ್ಯರು. ಹೌದು, ಖಂಡಿತ. ಕೆಲವೊಮ್ಮೆ ನಾವು ವಿಫಲರಾಗ್ತೀವಿ. ಒಂದು ವಾರ ಧ್ಯಾನ ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ನಮ್ಮಿಂದ ಏಕಾಗ್ರತೆ ಸಾಧಿಸಲು ಸಾಧ್ಯವಾಗದೆ ಹೋದ್ರೆ ಈ ಇಡೀ ಪ್ರಕ್ರಿಯೆಯಲ್ಲಿ ನಮಗೆ ಫೇಲ್ಯೂರ್ ಎದುರಾದ್ರೆ ಏನಾಗತ್ತೆ? ಇಂದಿನ ಜಗತ್ತಿನ ಈ ಪರ್ಫೆಕ್ಷನಿಸಂ ಅಥವಾ ಪರಿಪೂರ್ಣತೆಯ ಗೀಳಿನ ನಡುವೆ ವಿಫಲರಾದವರಿಗೆ ಈ ಪಠ್ಯ ಏನು ಸಾಂತ್ವನ ನೀಡುತ್ತೆ? ಇದು ಇಡೀ ಅಧ್ಯಾಯದ ಅತ್ಯಂತ ಕರುಣಾಮಯ ಭಾಗ ಎನ್ನಬಹುದು. ನಾವು ಸೋತಾಗ ಏನಾಗುತ್ತೆ ಎಂಬ ಭಯ ಅರ್ಜುನನಿಗೂ ಇತ್ತು. 6.4, 0ಯಿಂದ 6.4 5ನೇ ಶ್ಲೋಕಗಳಲ್ಲಿ ಅರ್ಜುನನು ಇದೇ ಪ್ರಶ್ನೆಯನ್ನು ಕೇಳ್ತಾನೆ. ಓ, ಅವನಿಗೂ ಈ ಭಯ ಇತ್ತಾ? ಹೌದು. ಶ್ರದ್ಧೆಯಿಂದ ಪ್ರಯತ್ನಿಸಿದರೂ ಮನಸ್ಸಿನ ಚಂಚಲತೆಯಿಂದಾಗಿ ಯೋಗಭ್ರಷ್ಟನಾದವನ ಗತಿಯೇನು? ಆತನ ಪ್ರಯತ್ನವೆಲ್ಲ ಗಾಳಿಗೆ ಚದುರಿದ ಮೋಡದಂತೆ ವ್ಯರ್ಥವಾಗುತ್ತದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಬರುವ ಅಭಯ ಏನಂದ್ರೆ, ಯಾವತ್ತೂ ಯಾವುದೇ ಪ್ರಾಮಾಣಿಕ ಪ್ರಯತ್ನ ವ್ಯರ್ಥವಾಗುವುದಿಲ್ಲ, ಸಾಧಕನಿಗೆ ಎಂದಿಗೂ ವಿನಾಶವಿಲ್ಲ ಅಂತ. ಸಾಂಪ್ರದಾಯಿಕವಾಗಿ ಇದನ್ನು ಪುನರ್ಜನ್ಮದ ಪರಿಕಲ್ಪನೆಯೊಂದಿಗೆ ವಿವರಿಸಲಾಗುತ್ತೆ. ಅಂದ್ರೆ ಆಧ್ಯಾತ್ಮಿಕ ಪಥದಲ್ಲಿ ವಿಫಲನಾದವನು ತನ್ನ ಮುಂದಿನ ಜನ್ಮದಲ್ಲಿ ಶುದ್ಧ ಮತ್ತು ಸಮೃದ್ಧ ಕುಟುಂಬದಲ್ಲಿ ಅಥವಾ ಜ್ಞಾನಿಗಳ ಮನೆಯಲ್ಲಿ ಜನಿಸುತ್ತಾನೆ ಮತ್ತು ತನ್ನ ಹಿಂದಿನ ಜನ್ಮದ ಸಂಸ್ಕಾರಗಳೊಂದಿಗೆ ಮತ್ತೆ ಅಲ್ಲಿಂದಲೇ ತನ್ನ ಸಾಧನೆಯನ್ನು ಮುಂದುವರಿಸುತ್ತಾನೆ ಅಂತ ಭರವಸೆ ನೀಡಲಾಗಿದೆ. ಓಕೆ. ಪುನರ್ಜನ್ಮದಲ್ಲಿ ನಂಬಿಕೆ ಇರುವವರಿಗೆ ಈ ಮಾತುಗಳು ಖಂಡಿತವಾಗಿಯೂ ದೊಡ್ಡ ರಿಲೀಫ್ ನೀಡುತ್ತವೆ. ಆದರೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲದವರಿಗೆ ಅಥವಾ ಸಂಪೂರ್ಣವಾಗಿ ಸೆಕ್ಯುಲರ್ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಹೊಂದಿರುವವರಿಗೆ ಈ ಮಾತುಗಳು ಹೇಗೆ ಅನ್ವಯಿಸುತ್ತವೆ? ಅವರು ಈ ಯಾವುದೇ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಎಂಬ ಮಾತನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದೊಂದು ಅತ್ಯುತ್ತಮ ಪ್ರಶ್ನೆ. ಪುನರ್ಜನ್ಮದ ಪರಿಕಲ್ಪನೆಯನ್ನು ಪಕ್ಕಕ್ಕಿಟ್ಟು ನಾವು ಸಂಪೂರ್ಣವಾಗಿ ಆಧುನಿಕ ನರವಿಜ್ಞಾನದ ಅಂದ್ರೆ ನ್ಯೂರೋಸೈನ್ಸ್ ದೃಷ್ಟಿಕೋನದಿಂದ ಈ ಮಾತನ್ನು ವಿಶ್ಲೇಷಿಸೋಣ. ವಿಜ್ಞಾನದಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಎಂಬ ಪರಿಕಲ್ಪನೆ ಇದೆ. ನ್ಯೂರೋಪ್ಲಾಸ್ಟಿಸಿಟಿ? ಹೌದು. ಅಂದ್ರೆ ನಮ್ಮ ಅನುಭವಗಳಿಗೆ ತಕ್ಕಂತೆ ನಮ್ಮ ಮೆದುಳು ತನ್ನ ಭೌತಿಕ ರಚನೆಯನ್ನು ಬದಲಾಯಿಸಿಕೊಳ್ಳುವ ಶಕ್ತಿ. ನಾವು ಮಾಡುವ ಪ್ರತಿಯೊಂದು ಧ್ಯಾನದ ಪ್ರಯತ್ನವೂ ಅದು ಎಷ್ಟೇ ವಿಚಲಿತವಾಗಿದ್ರೂ ಎಷ್ಟೇ ಕಳಪೆಯಾಗಿದ್ರೂ ನಮ್ಮ ಮೆದುಳಿನಲ್ಲಿ ಹೊಸ ನ್ಯೂರಲ್ ಪಾಥ್ವೇಗಳನ್ನು ಸೃಷ್ಟಿಸುತ್ತೆ. ಅಂದ್ರೆ ನಮ್ಮ ಬ್ರೈನ್ ಫಿಸಿಕಲಿ ಚೇಂಜ್ ಆಗುತ್ತಾ? ಎಕ್ಸಾಕ್ಟ್ಲಿ. ನಾವು 5 ನಿಮಿಷ ಕಣ್ಣು ಮುಚ್ಚಿ ಕುಳಿತಾಗ ನಮ್ಮ ಆ ನಾಯಿಮರಿ ಮನಸ್ಸು 100 ಕಡೆ ಅಲೆದಾಡಬಹುದು. ನಾವು 100 ಬಾರಿಯೂ ಅದನ್ನು ಕಷ್ಟಪಟ್ಟು ಹಿಂದಕ್ಕೆ ಎಳೆದು ತರ್ತೀವಲ್ಲ, ಆ ಪ್ರತಿಯೊಂದು ಬಾರಿಯೂ ನಮ್ಮ ಮೆದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ನಲ್ಲಿರುವ ವಿಲ್ ಪವರ್ ಅಥವಾ ಇಚ್ಛಾಶಕ್ತಿಯ ಸ್ನಾಯು ಭೌತಿಕವಾಗಿ ದಪ್ಪವಾಗುತ್ತೆ, ಬಲಗೊಳ್ತಿತ್ತೆ. ಅರೆ ವಾ! ಅಂದ್ರೆ ನೀವು ಧ್ಯಾನದಲ್ಲಿ ಸೋತ್ರೂ ಆ ಸೋತಾಗ ಮನಸ್ಸನ್ನು ಹಿಂದಕ್ಕೆ ತರುವ ಪ್ರಯತ್ನವೇ ಒಂದು ದೊಡ್ಡ ವ್ಯಾಯಾಮ. ಇಂದಿನ ನಮ್ಮ ಆ ವಿಫಲ ಪ್ರಯತ್ನ ನಾಳಿನ ಯಾವುದೋ ಟೆನ್ಷನ್ ತುಂಬಿದ ಮೀಟಿಂಗ್ನಲ್ಲಿ ನಮ್ಮನ್ನು ಶಾಂತವಾಗಿರಿಸಲು ಬೇಕಾದ ನರಮಂಡಲದ ಬಲವನ್ನು ಈಗಾಗಲೇ ಕಟ್ಟುತ್ತಿರುತ್ತೆ. ವಂಡರ್ಫುಲ್. ಹಾಗಾಗಿ ವಿಜ್ಞಾನದ ಪ್ರಕಾರವೂ ನಮ್ಮ ಮೆದುಳು ನಾವು ಹಾಕಿದ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನು ಎಂದಿಗೂ ಮರೆಯುವುದಿಲ್ಲ. ಅದು ಬ್ಯಾಂಕ್ ಅಕೌಂಟ್ನಲ್ಲಿ ಸೇವ್ ಆದ ಹಾಗೆ ಉಳಿದುಕೊಳ್ಳುತ್ತೆ. ವಾವ್! ಅಂದ್ರೆ ಆ ಪ್ರಕ್ರಿಯೆಯಲ್ಲಿ ಬರುವ ಫೇಲ್ಯೂರ್ ಒಂದು ಬಗ್ ಅಲ್ಲ, ಅದು ಆ ಪ್ರಕ್ರಿಯೆಯ ಫೀಚರ್.
ಪರಿಪೂರ್ಣತೆಗಿಂತ ನಮ್ಮ ನಿರಂತರ ಪ್ರಯತ್ನವೇ ಇಲ್ಲಿ ನಮ್ಮ ಮೆದುಳನ್ನು ರೀವೈರ್ ಮಾಡುತ್ತೆ. ಖಂಡಿತ. ನಮ್ಮ ಈ ಸುದೀರ್ಘವಾದ ಹಾಗೂ ಆಳವಾದ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಇಂದಿನ ಇಡೀ ಚರ್ಚೆಯನ್ನು ಒಗ್ಗೂಡಿಸಿ ನೋಡುವುದಾದರೆ, ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯಗಳು ಕೇವಲ ಗುಡಿಯಲ್ಲಿ ಓದಿ ಮರೆಯುವ ಪ್ರಾಚೀನ ಶ್ಲೋಕಗಳಲ್ಲ. ಹೌದು. ಇವು ಇಂದಿನ ನಮ್ಮ ಲ್ಯಾಪ್ಟಾಪ್ ಪರದೆಗಳ ಮುಂದೆ, ಟ್ರಾಫಿಕ್ ಜಾಮ್ಗಳ ನಡುವೆ ಮತ್ತು ಆತಂಕದ ರಾತ್ರಿಗಳಲ್ಲಿ ನಮ್ಮನ್ನು ಕಾಯುವ ಸ್ಪಷ್ಟ, ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಮೈಂಡ್ಫುಲ್ನೆಸ್ ತಂತ್ರಗಳು. ಫಲಿತಾಂಶದ ಮೇಲಿನ ಹಂಬಲ ಬಿಟ್ಟು ವರ್ಕ್ ಲೈಫ್ ಇಂಟಗ್ರೇಷನ್ ಮಾಡಿಕೊಳ್ಳುವುದು, ಮನಸ್ಸೆಂಬ ಶತ್ರುವನ್ನು ಸಿಬಿಟಿ ತರಹದ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವುದು, ಮತ್ತು ಅತಿಯಾದ ಮಹತ್ವಾಕಾಂಕ್ಷೆಗಳಿಲ್ಲದೆ ದೈನಂದಿನ ಊಟ ನಿದ್ದೆಯಲ್ಲಿ ಸಮತೋಲನದ ಜೀವನ ನಡೆಸುವುದು. ಇವೆಲ್ಲವೂ ಆಧುನಿಕ ಬದುಕಿಗೆ ಅತ್ಯವಶ್ಯಕವಾದ ಸರ್ವೈವಲ್ ಸ್ಕಿಲ್ಗಳು. ಜೊತೆಗೆ ನಾವು ಎಲ್ಲೇ ಎಡವಿದ್ರೂ ಸೋಲಿನ ಭಯವಿಲ್ಲದೆ ನಮ್ಮ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ನಮ್ಮ ಮೆದುಳನ್ನು, ನಮ್ಮ ನರಮಂಡಲವನ್ನು ಬಲಪಡಿಸ್ತಿದೆ ಅನ್ನೋ ವೈಜ್ಞಾನಿಕ ಅರಿವು ನಮಗೆ ಸಿಗುತ್ತೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಭರವಸೆಯ ಬೆಳಕು. ಖಂಡಿತ. ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ವಿಚಾರವನ್ನು ಚಿಂತನೆಗೆ ಬಿಡಲು ಇಷ್ಟಪಡ್ತೀನಿ. ಇಂದಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಡೇಟಾ ಅಥವಾ ಹಣಕ್ಕಿಂತಲೂ ನಮ್ಮ ಗಮನವೇ, ಅಂದ್ರೆ ನಮ್ಮ ಅಟೆನ್ಷನ್ನೇ ಅತಿದೊಡ್ಡ ಕರೆನ್ಸಿಯಾಗಿದೆ. ನಮ್ಮ ಗಮನವನ್ನು ಸೆಳೆಯರೆಂದೇ ಕೋಟ್ಯಾಂತರ ಡಾಲರ್ ಖರ್ಚು ಮಾಡಿ ನಮ್ಮ ಮೆದುಳಿನ ಡೋಪಮೈನ್ ಸಿಸ್ಟಮ್ ಹ್ಯಾಕ್ ಮಾಡುವ ತಂತ್ರಜ್ಞಾನಗಳನ್ನು ರೂಪಿಸಲಾಗ್ತಿದೆ. ಹೌದು, ಇದು ಬಹಳ ಡೇಂಜರಸ್. ಹೀಗಿರುವಾಗ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಅತಿದೊಡ್ಡ ಪ್ರಶ್ನೆ ಎಂದರೆ, ಇಂದಿನ ಈ ಅಟೆನ್ಷನ್ ಎಕಾನಮಿಯಲ್ಲಿ ನಮ್ಮ ಮನಸ್ಸಿನ ಸ್ಟೇರಿಂಗ್ ವೀಲ್ ನಿಜಕ್ಕೂ ಯಾರ ಕೈಯಲ್ಲಿದೆ? ಅದು ನಮ್ಮ ಕೈಯಲ್ಲಿದೆಯೋ ಅಥವಾ ನಮ್ಮ ಗರಿವಿಲ್ಲದಂತೆ ನಮ್ಮ ಸ್ಮಾರ್ಟ್ಫೋನಿನ ಅಲ್ಗರಿದಮ್ಗಳ ಕೈಗೆ ಸಿಲುಕಿದೆಯೋ? ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ಆ ಕಳೆದುಹೋದ ನಿಯಂತ್ರಣವನ್ನು ನಾವು ಮರಳಿ ಪಡೆಯುವ ಸಮಯ ಬಂದಿದೆಯಾ? ಯೋಚಿಸಬೇಕಾದ ವಿಷಯವೇ. ಈ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ. ಯೋಚಿಸುತ್ತೀರಿ, ಆಳವಾಗಿ ಅನ್ವೇಷಿಸುತ್ತೀರಿ. ನಮಸ್ಕಾರ.